ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವರ ಚಿತ್ರವಿರುವ ಪೆನ್ನೆಣ್ಣೆಗಳನ್ನು ಧರಿಸುವುದು ಸರಿಯಾ ತಪ್ಪ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಹೆಚ್ಚಿನವರು ದೇವರ ಮೇಲಿನ ಅತಿಯಾದ ನಂಬಿಕೆಯಿಂದ ಕುತ್ತಿಗೆಯಲ್ಲಿ, ಕೈಯಲ್ಲಿ ಹಾಗೂ ದೇವರ ಚಿತ್ರವಿರುವ ಪೆಂಡೆಂಟ್ ಅಥವಾ ಲಾಕೆಟ್ ಧರಿಸುವುದನ್ನು ನೋಡಿರಬಹುದು. ಶಾಸ್ತ್ರಗಳ ಪ್ರಕಾರ ದೇವರ ಪೆಂಡೆಂಟನ್ನು ಧರಿಸುವುದು ಸರಿಯೇ ತಪ್ಪೇ ಅಂತ, ಒಂದು ವೇಳೆ ಧರಿಸಬಹುದಾದರೆ ಯಾವೆಲ್ಲ ನಿಯಮಗಳು ಪಾಟಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಭಾರತ ಅಂತಹ ದೇಶದಲ್ಲಿ ಧಾರ್ಮಿಕ ಭಾವನೆಗಳು ಎಲ್ಲದಕ್ಕೂ ಅಂಟಿಕೊಂಡಿರುತ್ತವೆ. ದೇವರು ಸದಾ ಜೊತೆಗಿದ್ದಾನೆ ಎಂಬುದು ಇದರ ಹಿಂದಿನ ನಂಬಿಕೆ. ದೇವರ ಮೇಲಿನ ಅತಿಯಾದ ನಂಬಿಕೆಯಿಂದಾಗಿ ಹಲವರು ತಮ್ಮ ಕೊರಳಿನಲ್ಲಿ, ಕೈಗಳಲ್ಲಿ ದೇವರ ಮತ್ತು ದೇವತೆಗಳೇ ಲಾಕೆಟ್ ಅಥವಾ ದೇವರು ಅಥವಾ ದೇವತೆಗಳೇ ಚಿತ್ರಗಳಿರುವ ಪೆಂಡೆಂಟ್ ಧರಿಸುವುದನ್ನು ನೋಡಿರಬಹುದು. ನಂಬಿಕೆಯಿಂದ ಧರಿಸುವ ಈ ಲಾಕೆಟ್ಗಳು ಶಾಸ್ತ್ರದ ಪ್ರಕಾರ ಸರಿಯೇ ಎಂಬುದನ್ನು ಈ ಲೇಖನದಲ್ಲಿ ತಿಳಿದುಕೊಳ್ಳೋಣ. ಶಾಸ್ತ್ರದ ಪ್ರಕಾರ ದೇವರ ಪೆಂಡೆಂಟ್ಗಳನ್ನು ಧರಿಸುವ ನಿಯಮಗಳು ಎಲ್ಲ ವ್ಯಕ್ತಿಯ ಜೀವನದ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮ ಬೀರುತ್ತದೆ. ಅನೇಕ ಬಾರಿ ಜನರು ತಮ್ಮ ಕುತ್ತಿಗೆ ಮತ್ತು ಕೈಗಳಲ್ಲಿ ದೇವರ ಮತ್ತು ದೇವತೆಗಳ ಲಾಕೆಟ್ಗಳನ್ನು ಅಥವಾ ಪೆಂಡೆಂಟ್ಗಳನ್ನು ಧರಿಸುವುದನ್ನು ನೀವು ನೋಡಿರಬಹುದು. ಅದ್ಯಾಕೋ ಕೆಲವು ಸತ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಿದ್ದರೆ ಆ ವ್ಯಕ್ತಿಯ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ದೇವರ ಲಾಕೆಟ್ ಧರಿಸಿದ ನಂತರ ಬಹಳಷ್ಟು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಅವರು ತಮ್ಮ ಸ್ವಚ್ಛತೆ, ಕೊಳಕು, ಶುದ್ಧತೆ ಇತ್ಯಾದಿಗಳ ಬಗ್ಗೆ ವಿಶೇಷ ಗಮನ ಪಠಿಸಬೇಕಾಗುತ್ತದೆ. ಹಾಗೆ ನೋಡಿದರೆ ಜ್ಯೋತಿಷ್ಯದ ಪ್ರಕಾರ ಕೊರಳಲ್ಲಿ ದೇವತೆಗಳ ಲಾಕೆಟ್ ಧರಿಸುವುದು ಉಚಿತವಲ್ಲ ಎನ್ನಲಾಗುತ್ತದೆ. ಯಾಕಂದರೆ ಡ್ರೆಸ್ಸಿಂಗ್ ಮಾಡುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳದಿದ್ದರೆ ಅವು ನಕಾರಾತ್ಮಕ ಪರಿಣಾಮ ಬೀರುತ್ತವೆ. ಹಾಗಾಗಿ ಈ ರೀತಿಯ ಲಾಕೆಟ್ ಧರಿಸುವಾಗ ವಿಶೇಷ ಕಾಳಜಿ ತೆಗೆದುಕೊಳ್ಳಬೇಕು. ಲಾಕೆಟ್ ಧರಿಸುವಾಗ ಈ ಸಂಗತಿಯನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವರು ಮತ್ತು ದೇವತೆಗಳ ಚಿತ್ರವಿರುವ ಅಥವಾ ಅವರ ಮುಖಗಳನ್ನು ಧರಿಸುವುದು ಒಳ್ಳೆಯದಲ್ಲ ಎಂದು ಹೇಳಲಾಗಿದೆ. ದಿನನಿತ್ಯದ ಓಡಾಟದ ಬದುಕಿನಲ್ಲಿ ದೇಹದ ಮೇಲೆ ಕೊಳೆ ಸಂಗ್ರಹವಾಗುವ ಜಾಗದಲ್ಲಿ ಲಾಕೆಟ್ ಇರುತ್ತದೆ. ಇದಲ್ಲದೆ ಕೆಲವೊಮ್ಮೆ ನಾವು ಅಜಾಗರೂಕತೆಯಿಂದ ನಮ್ಮ ಕೊಳಕು ಕೈಗಳಿಂದ ಲಾಕೆಟ್ ಅನ್ನು ಸ್ಪರ್ಶಿಸುತ್ತೇವೆ. ಇದು ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯು ಪರಿಚಲನೆಗೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಅಂತಹ ಲಾಕೆಟ್ಗಳನ್ನು ಧರಿಸುವುದು ಸೂಕ್ತವೆಂದು ಪರಿಗಣಿಸಲಾಗುವುದಿಲ್ಲ. ಈ ರೀತಿಯ ಲಾಕೆಟ್ಗಳನ್ನು ಧರಿಸಬಹುದಾ ಅಂದರೆ, ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಮಂಗಳಕರ ಪರಿಣಾಮಗಳನ್ನು ಪಡೆಯಲು ಯಾವುದೇ ಜ್ಯೋತಿಷ್ಯ ಸಲಹೆಯನ್ನು ಪಡೆದ ನಂತರ ದೇವರು ಮತ್ತು ದೇವತೆಗಳ ಸಂಬಂಧಿಸಿದ ಯಂತ್ರಗಳನ್ನು ಹೊಂದಿರುವ ಲಾಕೆಟ್ಗಳನ್ನು ಧರಿಸಬಹುದು. ಈ ಯಂತ್ರವನ್ನು ಹೊಂದಿರುವ ಲಾಕೆಟ್ ಅನ್ನು ಸರಿಯಾದ ರೀತಿಯಲ್ಲಿ ಧರಿಸಿದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಜಾತಕದಿಂದ ಗ್ರಹದೋಷಗಳನ್ನು ಸಹ ತೆಗೆದು ಹಾಕಲಾಗುತ್ತದೆ. ಶಾಸ್ತ್ರಗಳು ಹೇಳಿರುವ ಪ್ರಕಾರ ನಾವು ದೇವತೆಗಳ ಚಿತ್ರಗಳಿರುವ ಪೆಂಡೆಂಟ್ ಅಥವಾ ಲಾಕೆಟ್ಗಳನ್ನು ಧರಿಸುವುದು ಅಷ್ಟೊಂದು ಸೂಕ್ತವಲ್ಲ. ಇದರ ಬದಲಾಗಿ ನಾವು ತಜ್ಞ ಜ್ಯೋತಿಷ್ಯಗಳಿಂದ ಸಲಹೆ ಮೇರೆಗೆ ಯಂತ್ರಗಳಿರುವ ಲಾಕೆಟ್ಗಳನ್ನು ಧರಿಸಬಹುದು. ಒಂದು ವೇಳೆ ನೀವು ದೇವರ ಚಿತ್ರವಿರುವ ಲಾಕೆಟ್ ಅಥವಾ ಪೆಂಡೆಂಟ್ ಧರಿಸಿದ್ದರೆ ಅದರ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.